ಹೇಳ್ಬೋದಾ? Job was a prayerful one. ಯೋಬನು ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದನು. Devil, even Satan, he doesn't have a fear to go to the heaven. ಪರಲೋಕಕ್ಕೆ ಹೋಗೋದಕ್ಕೆ ಸೈತಾನ್ ಕೆಲವೊಂದ್ಸರಿ ಹೆದರಲ್ಲ, Right? ಅಲ್ವಾ? He went to the heaven, right? ಅವನು ಪರಲೋಕಕ್ಕೆ ಹೋದ ಅಲ್ವಾ? But what about Job house? ಆದ್ರೆ ಯೋಬನ ಮನೆಯ ಬಗ್ಗೆ ಏನು? He cannot come ಯೋಬನ ಮನೆಗೆ ಕೂಡ ಅವನು ಕಾಲಿಡಕ್ ಆಗ್ತಾ ಇಲ್ಲ. because ಯಾಕೆಂದ್ರೆ ಬೆಂಕಿಯ the ಬೇಲಿ surrounding ಅದರ ಯೋಬನ ಸುತ್ತಲೂ ಒಂದು ಬೇಲಿ ಇದೆ. God has settled. ದೇವರು ಅಲ್ಲಿ The wall. ನೇಮಿಸಲ್ಪಟ್ಟಿದ್ದಾರೆ. Amen. ಹಲ್ಲೆಲೂಯಾ. Even Satan can enter the heaven, but ಸೈತಾನು ಪರಲೋಕಕ್ಕೆ ಹೋಗೋಕೆ come ಶಕ್ತನಾಗಿದ್ದಾದ್ರೆ to the Job house. ಯೋಬನ ಮನೆ ಒಳಗೆ ಬರಕ್ ಆಗ್ತಾ ಇಲ್ಲ He ಅವನಿಗೆ. cannot touch the wealth. ಆ ಯೋಬನ ಆಸ್ತಿಯನ್ನು ಮುಟ್ಟಕ್ ಆಗ್ತಾ ಇಲ್ಲ ಅವನ ಕೈಯಲ್ಲಿ. Satan cannot touch his wealth. ಆತನ ಆಸ್ತಿಯನ್ನು ಸೈತಾನ ಮುಟ್ಟಕ್ ಆಗ್ತಾ ಇಲ್ಲ. Satan cannot touch his health. ಸೈತಾನ ಆತನ ಆರೋಗ್ಯವನ್ನು ಮುಟ್ಟಕ್ ಆಗ್ತಾ ಇಲ್ಲ. Satan cannot touch his family. ಸೈತಾನ ಆತನ ಕುಟುಂಬವನ್ನು ಮುಟ್ಟಕ್ ಆಗ್ತಾ ಇಲ್ಲ. The way God has protected. ಯಾವ ರೀತಿ ದೇವರು ಅವರನ್ನ ಕಾಪಾಡ್ತಾ ಇದ್ರು. The prayer means ಅದರ ಪ್ರಾರ್ಥನೆ ಅಂದ್ರೆ you are protected. ನೀವು ಆಗಲೇ ನೀವು ಭದ್ರಪಡಿಸಲ್ಪಟ್ಟಿದ್ದೀರಿ ಎಂಬುದಾಗಿ. Hey, you are protected. ನೀವು ಆಗಲೇ ಭದ್ರಪಡಿಸಲ್ಪಟ್ಟಿದ್ದೀರಿ ಎಂಬುದಾಗಿ. If anyone wanted to do the black magic, ಯಾರಾದ್ರೂ ಅಮಠ ಮಂತ್ರದಲ್ಲಿ ಮಾಡ್ಬೇಕಂದ್ರೆ black magic, red magic, orange magic, let them do it. Amen. ಕರಿದು ಕೆಂಪುದು ಹಳದಿದು ಏನ್ ಬೇಕಾದ್ರೂ ಅವ್ರು ಮಾಡ್ಲಿ. Let them do. Amen. ಅವ್ರು ಮಾಡ್ಲಿ ಬಿಡು. You know you are prayerful one. ನಿಮಗೆ ಗೊತ್ತು ನೀವು ಆಗಲೇ ಪ್ರಾರ್ಥನೆ ಭರಿತ ವ್ಯಕ್ತಿ You ಆಗಿದ್ದೀರಾ. know you are a spirit man. ನಿಮಗೆ ಗೊತ್ತು ನೀವು ಆತ್ಮಿಕವಾದ ವ್ಯಕ್ತಿ ಆಗಿದ್ದೀರಾ. Hey, Amen. nothing can touch you. ಯಾವುದು ಕೂಡ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. In the name of Jesus. ಯೇಸುವಿನ ನಾಮದಲ್ಲಿ.